ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಪ್ರೆಗ್ನೆನ್ಸಿಯಲ್ಲಿ ಸಾಮಾನ್ಯವಾಗಿ ಆಗುವಂತಹ ಮಿಸ್ಟೇಕ್ಸು, ನಮಗೆ ಗೊತ್ತಿಲ್ಲದೇನೋ ಏನೇನೋ ಒಂದು ಮಿಸ್ಟೇಕ್ಸನ್ನು ಮಾಡ್ತೀವಿ. ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಅದನ್ನೆಲ್ಲ ಹೇಗೆ ತಡೆಗಟ್ಟೋದು ಅಂತ, ಫುಡ್ ವಿಷಯದಲ್ಲಾಗಿರ್ಬೋದು, ಮಲ್ಕೊಂಡು ಎದೊಳೋವಂಥ ವಿಷಯದಲ್ಲಾಗಿರ್ಬೋದು, ಇಲ್ಲಾಂದರೆ ಅಡುಗೆ ಮಾಡುವಂಥ ವಿಷಯದಲ್ಲಾಗಿರಬಹುದು, ಇಲ್ಲ ವಾಕಿಂಗ್ ಮಾಡೋ ವಿಷಯದಲ್ಲಾಗಿರ್ಬೋದು, ಎಕ್ಸಸೈಸ್ ಮಾಡೋ ವಿಷಯದಲ್ಲಾಗಿರ್ಬೋದು, ಯಾಕೆ ಸ್ನಾನ ಮಾಡೋ ವಿಷಯದಲ್ಲಿ ಕೂಡ ಕೆಲವೊಂದು ಮಿಸ್ಟೇಕ್ಸ್ ನಾವು ಮಾಡ್ತೀವಿ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದು ಹೇಗೆ ನಾವು ಅದನ್ನು ಪ್ರಿಕಾಷನ್ಸ್ ಫಾಲೋ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೆಳಗ್ಗೆ ಎದೊಳೋದ್ರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಒಂದು ರೀತಿ ಯೂನಿಫಾರ್ಮ್ ಆಗಿರುತ್ತೆ ಹೇಳೋದು. ಸೊ ಮಲಗಿರ್ತೀರಾ, ನಿಮಗೆ ಎಚ್ಚರ ಆಗುತ್ತೆ ಬೆಳಗ್ಗೆ, ಆಗ ಸಡನ್ನಾಗಿ ಸ್ಟ್ರೈಟಾಗಿ ಎದೊಳೋದು ಬಂದು ಅವಾಯ್ಡ್ ಮಾಡ್ಕೊಳ್ಳಿ. ಇದು ಬಂದು ಮೊದಲನೇ ಮಿಸ್ಟೇಕು. ಫಸ್ಟ್ ಡೇ ಸ್ಟಾರ್ಟಿಂಗಲ್ಲೇ ನಾವು ಬಂದು ಎದೊಳೋದನ್ನು ಸ್ಟ್ರೈಟಾಗಿ ಎದೊಳೋದು, ಸಡನ್ನಾಗಿ ಎದ್ದು ನಿಲ್ಲೋದು, ಇದು ಎರಡೂ ಅಷ್ಟೇ ತುಂಬಾ ತಪ್ಪು. ನೀವು ಬಲಗಡೆ ಎದೊಳೋದು ನಿಮಗೆ ಒಂದು ರೀತಿ ಸೆಂಟಿಮೆಂಟ್ ಅಂದರೆ ಬಲಗಡೆನೇ ಎದೊಳಿ. ಎದ್ದು ಸ್ವಲ್ಪ ಹೊತ್ತು ಕಣ್ಣನ್ನು ಬಿಟ್ಟು ಇವತ್ತೆಲ್ಲ ಏನೇನು ಮಾಡಬೇಕು, ಹೇಗಿರಬೇಕು ಅಂತ ಪ್ಲಾನ್ಗಳನ್ನು ಮಾಡಿಕೊಂಡು ಆಮೇಲೆ ಬಲಗಡೆಗೆ ತಿರುಗಿ ನಿಧಾನವಾಗಿ ಎದ್ದು ಸ್ವಲ್ಪ ಕೂತ್ಕೊಳ್ಳಿರಿ. ನೀವು ಮಲಗಿ ಎದೊಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರಬೇಕಂದ್ರೆ 1 ನಿಮಿಷ ಆದ್ರೂ ಸಾಕು. ಬಲಗಡೆ ತಿರುಗಿ ಎದ್ದು ಕೂತು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಎದ್ದೇಳಿ. ಸೊ ಈ ರೀತಿ ಮಾಡೋವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನೀಟಾಗಿ ಎಚ್ಚರ ಆಗಿ ನೀವು ಸ್ಟೇಬಲ್ ಆಗಿ ನಿಂತ್ಕೊಳ್ತೀರಾ, ಆರಾಮಾಗಿ ಎದ್ದು ಓಡಾಡ್ತೀರಾ. ಮತ್ತು ಯಾವುದೇ ರೀತಿ ಹೊಟ್ಟೆ ಕಚ್ಚಿಡ್ಕೊಳ್ಳೋದಾಗಲಿ, ಇಲ್ಲ ಎಲ್ಲಾದರೂ ನಿಮಗೆ ಬಾಡಿ ಅವಾಗ ತಾನೇ ರಾತ್ರಿ ಎಲ್ಲ ಮಲಗಿದ್ದು ಬೆಳಗ್ಗೆ ಎದ್ದೊಳೋವಾಗ ದೇಹದ ಸ್ಥಿತಿ ನೆಮ್ಮದಿಯಾಗಿರಬೇಕು. ನಾವು ಸಡನ್ನಾಗಿ ಮಲಗಿ ಎದ್ದೊಳೋವಾಗ ಎಲ್ಲಂದರೆ ಅಲ್ಲಿ ಮಸಲ್ಸ್ ಕ್ಯಾಚ್ ಅಂತ ಹೇಳ್ತಾರೆ. ಮಸಲ್ ಕ್ಯಾಚ್ ಅಂದಾಗ ಹಿಡ್ಕೊಳಂಗಾಯ್ತು, ನನಗೆ ಕತ್ತು ಹಿಡ್ಕೊಳ್ತು, ಸೊಂಟ ಹಿಡ್ಕೊಳ್ತು, ಕೈ ಹಿಡ್ಕೊಳ್ತು ಅಂತೆಲ್ಲ ಹೇಳ್ತೀವಲ್ಲ, ಅದನ್ನು ಮಸಲ್ ಕ್ಯಾಚ್ ಅಂತ ಹೇಳ್ತಾರೆ. ಅದು ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ತುಂಬ ಜನರಿಗೆ ಲೋ BP ಇದೆ ಅಂದರೆ ತಲೆ ಬಿಸಿರುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಎದ್ದು ನಿಂತ್ಕೋಬೇಕು. ಇದು ಫಸ್ಟ್ ನೀವು ಮಾಡಬೇಕಾಗಿರುವಂತಹ ವಿಷಯ. ಆ್ಯಂಡ್ ನೆಕ್ಸ್ಟು ಎದ್ದಿದ ತಕ್ಷಣ ಏನಪ್ಪ ಮಾಡಬೇಕು ಅಂತಂದರೆ ನೀರು ಕುಡೀರಿ. 1 ಲೋಟ ನೀರು ಕುಡೀರಿ. ಇದನ್ನು ಕುಡಿದೇ ಇರೋದು ಬಂದು ಎರಡನೇ ಮಿಸ್ಟೇಕು. ನೀರು ಕುಡಿದೇ ಇರೋದು ನಿಮ್ಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅಂದರೆ ಡಿಹೈಡ್ರೇಟ್ ಆಗ್ತೀರಾ ನೀವು. ನೀರು ಕುಡಿದೇ ಎದ್ದು ಕಾಫಿನೋ ಟೀನೋ ಇಲ್ಲ ಬರೀ ಹಾಲೋ ಈ ರೀತಿ ಕುಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ತೊಂದರೆನೇ. ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ನೀರನ್ನು, ಮಿನಿಮಮ್ ಒಂದು 300 ml ನೀರನ್ನು ಬಂದು ನೀವು ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ತಣ್ಣಗಿರೋ ನೀರನ್ನು ಕುಡೀರಿ. ನಿಮಗೆ ಬಿಸಿ ನೀರೇ ನನಗೆ ರೂಢಿ ಆಗಿದೆ ಅಂದ್ರೂ ಬಿಸಿ ಮಾಡಿ ಬೆಚ್ಚಗಾದ್ಮೇಲೂ ಕುಡಿಬೋದು. ಬೆಳಗ್ಗೆನೇ ಬಿಸಿನೀರು ಕುಡಿದ್ರೆ ತುಂಬ ಬಿಸಿ ನೀರನ್ನು ಕುಡಿಯೋದ್ರಿಂದ ಕೂಡ ನಿಮಗೆ ಒಂದು ರೀತಿ ನಿದ್ದೆ ಬಂದಂಗೆ ಆಗುತ್ತೆ. ಹಾಗಾಗಿ ಬೆಚ್ಚಗೆ ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ. ಆಫ್ಟರ್ ನೀವು ಬಂದು ಬ್ರಷ್ ಮಾಡ್ಬೋದು, ನಾರ್ಮಲ್ ವಾಶ್ರೂಮ್ಗೆ ಹೋಗಿ ನಿಮ್ಮ ದೈನಂದಿನ ಕರ್ಮಗಳು ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡೋದು ರೂಢಿ ಇದ್ದರೆ ಸ್ನಾನ ಮಾಡ್ಕೊಳ್ಳಿ, ಇಲ್ಲ ಕೈಕಾಲು ಮುಖ ತೊಳ್ಕೊಂಡು ಚೆನ್ನಾಗಿ ಫ್ರೆಶ್ ಅಪ್ ಆಗ್ತೀರಂದ್ರೂ ಫ್ರೆಶ್ ಅಪ್ ಆಗಿ. ಸೊ ಇದು ಫಸ್ಟಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಪ್ರೆಗ್ನೆಂಟ್ ಲೇಡೀಸು ಮಾಡುವಂಥ ವಿಷಯ. ಮಿಸ್ಟೇಕ್ಸು ನಾನು ಹೇಳಿದ ಹಾಗೆ ಬೇಗ ಎದ್ದು ಸಡನ್ನಾಗಿ ಎದ್ದೊಳೋದು, ಸಡನ್ನಾಗಿ ನಿಲ್ಲೋದು, ಮತ್ತು ನೀರನ್ನು ಕುಡಿಯದೆ ಆವತ್ತಿನ ದಿನ ಸ್ಟಾರ್ಟ್ ಮಾಡೋದು. ಸೊ ಇದು ಬೇಡ. ಸೊ ನೀರು ಕುಡಿದಾಗ ನಿಮಗೆ ಮಾರ್ನಿಂಗ್ ಒಳ್ಳೆ ಎನರ್ಜಿ ಇರುತ್ತೆ. ಆಫ್ಟರ್ ನೀವು ಬಂದು ಆರ್ಲಿಕ್ಸೋ ಇಲ್ಲ ಗಂಜಿನೋ ಇಲ್ಲ ಹಾಲನ್ನು ತೊಗೊಳ್ಳಿ. ಕಾಫಿ ಟೀ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಬ್ರೇಕ್ಫಾಸ್ಟ್ ಅಂತ ಬಂದಾಗ ಕೆಲವರು ಬ್ರೇಕ್ಫಾಸ್ಟ್ ಬಂದು ಸ್ಕಿಪ್ ಮಾಡ್ತಾರೆ. ವಾಮಿಟಿಂಗ್ ಇದೆ ನನಗೆ, ಆ ರೀತಿ ಒಂಥರ ವಾಮಿಟ್ ಬರೋಂಗಾಗುತ್ತೆ, ಗ್ಯಾಸ್ಟ್ರಿಕ್ ಇದೆ ಅಂತೇಳಿ ಬ್ರೇಕ್ಫಾಸ್ಟನ್ನು ಬಂದು ಸ್ಕಿಪ್ ಮಾಡ್ತಾರೆ. ಅದು ಬಂದು ತುಂಬಾ ತಪ್ಪು. ಆದಷ್ಟು ಬ್ರೇಕ್ಫಾಸ್ಟನ್ನು ನೀವು ಬಂದು ಗಂಜಿ ರೂಪದಲ್ಲಿ ತೊಗೋಬೋದು. ಕೆಲವ್ರಿಗೆ ಮೊಸರನ್ನ ಥರ ರೂಢಿ ಆಗಿಬಿಡುತ್ತೆ, ಯಾಕಂದರೆ ವಾಮಿಟಿಂಗ್ ಸೆನ್ಸೇಷನ್. ನಾನು ಕೂಡ ಮೊಸರನ್ನ ಜಾಸ್ತಿ ತಿಂದಿದ್ದೀನಿ. ಮೊಸರನ್ನ ತೊಗೋಬೋದು, ಮತ್ತು ಗಂಜಿ ತೊಗೋಬೋದು. ನೆಕ್ಸ್ಟು 2 ಇಡ್ಲಿ, 1-2 ದೋಸೆ, 1-2 ಚಪಾತಿ, ಇಲ್ಲ ಒಂದು ಏನಾದರೂ ನಿಮಗೆ ಮುದ್ದೆ ಇಷ್ಟ ಆಯಿತು ಬೆಳಗ್ಗೆ ನಾನು ತಿಂತೀನಿ ಅನ್ನೋರು ಮುದ್ದೆ, ಈ ರೀತಿ 1-2 ಮೊಟ್ಟೆ, 11 ಗಂಟೆ ಹಂಗೆ ಹಾಲಾದರೂ ತೊಗೊಳ್ಳಿ, ಇಲ್ಲ ಜ್ಯೂಸ್ ಆದರೂ ತೊಗೊಳ್ಳಿ. ಈ ರೀತಿ ಮಾಡಿ. ಮತ್ತು ಅವತ್ತಿನ ದಿನ ಬಂದು ನೀವು ಫ್ರೂಟ್ಸನ್ನು ಮಿಸ್ ಮಾಡೋದು ಕೂಡ ಮಿಸ್ಟೇಕೇನೆ. ದಿನ ಒಂದು ಬಾಳೆಹಣ್ಣು ತೊಗೊಳ್ಳಿ, ಇಲ್ಲಾಂದರೆ ಒಂದು ಪೊಮಾಗ್ರೆನೇಟ್ ತೊಗೊಳ್ಳಿ, ಇಲ್ಲಾಂದರೆ ಆರೆಂಜ್ ತೊಗೊಳ್ಳಿ, ಆ್ಯಪಲ್ ತೊಗೊಳ್ಳಿ. ಒಂದು ದಿವಸದಲ್ಲಿ ಅಟ್ಲೀಸ್ಟ್ ಒಂದು 3 ಥರ ಹಣ್ಣನ್ನಾದರೂ ತಿನ್ನಬೇಕು. ನಾವೇನು ಮಾಡ್ತೀವಿ, ಒಂದು ಹಣ್ಣನ್ನು ಕೂಡ ಇಂಟೆಕ್ಕಾಗಿ ತೊಗೊಳ್ಳಲ್ಲ. ಆವಾಗ ಅದೇನಾಗುತ್ತೆ ಅಂದರೆ ನಮಗೆ ಡಿಹೈಡ್ರೇಟ್ ಆಗುತ್ತೆ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆ್ಯಂಟಿಬಯೋಟಿಕ್ಸ್ ಸಿಗಲ್ಲ, ನಮಗೆ ವೈಟಮಿನ್ C ಸಿಗಲ್ಲ, ಬರೀ ಊಟದಲ್ಲೇ ವೈಟಮಿನ್ C ಸಿಗಲ್ಲ. ಅಟ್ಲೀಸ್ಟ್ ಒಂದು ನಿಂಬೆಹಣ್ಣಿನ ಜ್ಯೂಸ್ ಆದರೂ ಮಾಡ್ಕೊಂಡು ಕೊಡಿರಿ. ಇದನ್ನು ನೀವು ಮಾಡಲೇಬೇಕು. ಅಂದರೆ ಮಿಸ್ಟೇಕ್ಸಲ್ಲಿ ನಾನು ಹೇಳಿದ್ದು ಬಂದು ಫಸ್ಟು ಸಡನ್ನಾಗಿ ಎದೊಳೋದು, ಸಡನ್ನಾಗಿ ಎದ್ದು ನಿಲ್ಲೋದು, 3ನೇದು ಬಂದು ನೀರು ಕುಡಿದೇ ಇರೋದು, 4ನೇದು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು, ನೆಕ್ಸ್ಟು 5ನೇದು ಬಂದು ಹಣ್ಣುಗಳನ್ನು ಸ್ಕಿಪ್ ಮಾಡೋದು. ಸೊ ಈ ಮಿಸ್ಟೇಕ್ಸನ್ನು ಮಾಡೋಕ್ಕೆ ಹೋಗಬೇಡಿ.
ನೆಕ್ಸ್ಟು ಮಧ್ಯಾಹ್ನ ಒಂದು ಪರಿಪೂರ್ಣ ಊಟ ಇರಬೇಕು. ಮಧ್ಯಾಹ್ನ ಮಾಡುವಂಥ ತಪ್ಪು, 6ನೇ ತಪ್ಪು ಏನಪ್ಪ ಅಂತಂದರೆ, ನೀವು ಬೆಳಗ್ಗೆ ಮಾಡಿರೋ ಟಿಫನನ್ನೇ ಮಧ್ಯಾಹ್ನ ತೊಗೋತೀರ. ಸೊ ಅಟ್ಲೀಸ್ಟ್ ನೀವು ಬೆಳಗ್ಗೆ ಮಾಡಿರೋ ಚಿತ್ರಾನ್ನ ಉಳಿದಿದೆ, ಪುಳಿಯೋಗರೆ ಉಳಿದಿದೆ, ಪೊಂಗಲ್ ಉಳಿದಿದೆ, ನಾನು ತಿನ್ಬೋದಾ ಅಂದರೆ ಮಧ್ಯಾಹ್ನ ತಿನ್ನಿ. ಆದರೆ ಅದ್ರ ಜೊತೆ 1-2 ಮೊಟ್ಟೆ, ಸೊಪ್ಪಿನ ಪಲ್ಯ ಇಲ್ಲ ತರಕಾರಿ ಪಲ್ಯ, ಅಟ್ಲೀಸ್ಟ್ ಅದೆಲ್ಲ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗಿಲ್ಲ, ನಾನು ಏನು ಮಾಡಲಿ ಅಂತ ಅನ್ನೋರು ಬಂದು ನೀವು ಒಂದು ಹಣ್ಣು ಮಧ್ಯಾಹ್ನ ಯಾವುದಾದ್ರೂ ಒಂದು ಹಣ್ಣು, ಇಲ್ಲಾಂದರೆ 1-2 ಸೌತೆಕಾಯಿ, ಸಣ್ಣ ಸೌತೆಕಾಯಿ ಆದರೆ 1-2, ದೊಡ್ಡ ಸೌತೆಕಾಯಿ ಆದರೆ 1 ಸೌತೆಕಾಯಿ, 1 ಕ್ಯಾರೆಟು ಇಲ್ಲ ಬೀಟ್ರೋಟ್ ಪೀಸ್ಗಳು, ಈ ರೀತಿ ತೊಗೊಳ್ಳಿ. ಸೊ ಇದು ಕಂಪ್ಲೀಟಾಗಿ ಫುಲ್ಫಿಲ್ ಆಗಿರುತ್ತೆ. ನಿಮಗೆ ಎನರ್ಜಿ ಲೆವೆಲು ಚೆನ್ನಾಗಿ ಪೀಕ್ ಆಗಿರುತ್ತೆ. ಮತ್ತು ಮಧ್ಯಾಹ್ನ ಆಗ್ತಿದ್ದ ಹಾಗೆ, ಸಂಜೆ ಬರ್ತಿದ್ದ ಹಾಗೆ ಏನೋ ಒಂದು ನೀವು ತಿನ್ನಬೇಕು ಅಂತ ಅನಿಸ್ದಾಗ ನಟ್ಸನ್ನು ತೊಗೊಳ್ಬೋದು. ಬಾದಾಮಿ ಬೀಜ ಆಗಲಿ, ಗೋಡಂಬಿ ಬೀಜ ಆಗಲಿ, ಇಲ್ಲಾಂದರೆ ಡೇಟ್ಸ್ ಆಗಲಿ, ಒಣದ್ರಾಕ್ಷಿಗಳಾಗಲಿ, ಇಲ್ಲಾಂದರೆ ವಾಲ್ನಟ್ಸ್ ಆಗಲಿ, ಇದನ್ನೆಲ್ಲ ಬಂದು ನೀವು ಧಾರಾಳವಾಗಿ ತೊಗೋಬೋದು. ಸ್ವಲ್ಪ ರೋಸ್ಟ್ ಮಾಡಿ ಕೂಡ ನೀವು ತೊಗೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಲ್ಲ ಸೋಕ್ ಮಾಡಿ ಬೇಕಾದರೂ ತೊಗೋಬೋದು. ಇದನ್ನು ಮಾರ್ನಿಂಗ್ ಕೂಡ ಮಾಡ್ಬೋದು. ಈವ್ನಿಂಗ್ ಹಾಕ್ತಿದ್ದ ಹಾಗೆ 1 ಲೋಟ ಹಾಲು ತೊಗೊಳ್ಳಿ, ಇಲ್ಲ 1 ಲೋಟ ಉದ್ದಿನಬೇಳೆ ಗಂಜಿ ತೊಗೊಳ್ಳಿ, ಇಲ್ಲ ರಾಗಿ ಗಂಜಿ ತೊಗೊಳ್ಳಿ, ಇಲ್ಲ ಸಿರಿಧಾನ್ಯಗಳಿಂದ ಮಾಡಿರುವಂತಹ ಗಂಜಿ ತೊಗೊಳ್ಳಿ. ಒಂದು 7 ಗಂಟೆ 7:30 8 ಗಂಟೆ ಆಗೋ ಅಷ್ಟೊತ್ತಿಗೆ ಒಂದು ಸಿಂಪಲಾಗಿ ಒಂದು ಸ್ವಲ್ಪ ಮುದ್ದೆ, ಇದನ್ನೆಲ್ಲ ನೀವು ತಿನ್ನಬೇಕು. ಎಲ್ಲದರಲ್ಲಿ ತರಕಾರಿ ಇರಬೇಕು, ಮೊಟ್ಟೆ ಇರಬೇಕು. ದಿವಸಕ್ಕೆ 1 2ರಿಂದ 3 ಮೊಟ್ಟೆ ತೊಗೋಬೋದು. ಅದ್ರಲ್ಲಿ ಮಾಂಸ ಇರ್ಬೋದು, ಅದ್ರಲ್ಲಿ ಕಾಳುಗಳಿರ್ಬೋದು, ಬಸ್ಸಾರಾಗಲಿ, ಸೊಪ್ಸಾರಾಗಲಿ, ತರಕಾರಿ ಸಾಂಬಾರಾಗಲಿ, ಇಲ್ಲ ನಿಮ್ಗೆ ಏನೇನೇನು ಊಟ ಬೇಕು ಅನ್ಸುತ್ತೋ ಅದನ್ನೆಲ್ಲ ಇಟ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ. ಸೊ ಮಲಗೋದಕ್ಕೂ ಮುಂಚೆ ಓಡಾಡೋದಿದೆ ನೋಡಿ, ಅದು ಮುಖ್ಯ. ಈಗ ನೀವು ನಿದ್ದೆ ಮಾಡೋಕ್ಕೆ ಹೋಗ್ತೀರಾ, ಒಂದು 9:30 10 ಗಂಟೆಗೆ ಹೋಗ್ತೀರಾ ಅಂತಂದರೆ ಊಟ 8:30 ಒಳಗಡೆ ಮುಗಿಸ್ಕೊಳ್ಳಿ. ಒಂದು ಅರ್ಧ ಗಂಟೆ ಇಲ್ಲ ಒಂದು 1/4 ಗಂಟೆ ಮನೆ ಒಳಗಡೆ ಸುಮ್ಮನೆ ನಡೀರಿ. ಇದು ನಿಮಗೆ ಡೈಜೆಸ್ಟಿವ್ ಸಿಸ್ಟಮನ್ನು ಸುಧಾರಿಸುತ್ತೆ. ಸಡನ್ನಾಗಿ ಮಲಗೋದು ಕೂಡ ಡೈಜೆಸ್ಟಿವ್ ಸಿಸ್ಟಮ್ ಏನಾಗುತ್ತೆ ಅಂದರೆ ತುಂಬಾ, ಇವಾಗ ನಿಮ್ಮ ಮಗು ಬೆಳೀತಾ ಏನಾಗುತ್ತೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸ್ಲೋ ಆಗ್ತಾ ಹೋಗುತ್ತೆ. ನೀವೇನು ಮಾಡಬೇಕು, ಊಟ ಮಾಡಬೇಕು, ಒಂದು ಲೋಟ ಬಿಸಿನೀರು ಕುಡಿಬೇಕು, ಸ್ವಲ್ಪ ನಡಿಬೇಕು, ನೀವು ಸಪೋರ್ಟ್ ಮಾಡಬೇಕು. ತಿಂದೆ ನಾನು ಕೂತೆ ಅಜೀರ್ಣ ಆಗಬೇಕು ಅಂದರೆ ಅದು ನಡೆಯೋದಿಲ್ಲ. ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಅದು ನಿಮಗೆ ಬೇಗ ಜೀರ್ಣ ಆಗುತ್ತೆ. ಊಟ ಮಾಡಿ 1 ಅವರ್ ಗ್ಯಾಪಲ್ಲಿ ನೀವು ನಿದ್ದೆ ಮಾಡಬೇಕಾಗುತ್ತೆ. 1 ಅವರ್ ಗ್ಯಾಪಲ್ಲಿ ಮೊಬೈಲ್ಸ್ ಎಲ್ಲ ನೋಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಕ್ರೈಮ್ ನ್ಯೂಸ್ಗಳು, ಇಲ್ಲಾಂದರೆ ಯಾವುದಾದ್ರೂ ಹಾರರ್ ಮೂವೀಸು, ಇಲ್ಲ ಅಳೋ ಥರದ್ದು ಯಾವುದಾದ್ರೂ ಧಾರಾವಾಹಿಗಳು, ಇದನ್ನೆಲ್ಲನೂ ಸ್ಕಿಪ್ ಮಾಡಿ ಆದಷ್ಟು ರಿಲ್ಯಾಕ್ಸ್ ಮ್ಯೂಸಿಕ್ಸ್ ಲಿಸನ್ಸ್ ಮಾಡಿ, ಮತ್ತು ಬಂದು ಒಳ್ಳೆ ರೀತಿಯಾಗಿ ನಿದ್ದೆ ಮಾಡಿ. ನಿದ್ದೆ ಮಾಡೋಕ್ಕೂ ಮುಂಚೆ 1 ಲೋಟ ಹಾಲಿಗೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು, ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಬಾಯ್ಲ್ ಮಾಡಿ ಅದರ ಎಸೆನ್ಸ್ ಎಲ್ಲ ಚೆನ್ನಾಗಿ ಇಳ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ನಾಟಿ ಸಕ್ಕರೆ ಹಾಕಿ ಬೆರೆಸ್ಬಿಟ್ಟು ಬಿಸಿ ಹಾಲನ್ನು ಕುಡಿದು ನೀವೇನು ಮಾಡಬೇಕು ಅಂತಂದರೆ ಕೈಕಾಲು ಮುಖ ತೊಳ್ಕೊಳ್ಳಿ, ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಆಮೇಲೆ ಹಾಲನ್ನು ಕುಡೀರಿ. ಈ ಕೈಕಾಲು ಮುಖ ತೊಳೆದಿದ್ದು ರಿಲ್ಯಾಕ್ಸೇಷನ್ ಜೊತೆಗೆ, ಪ್ರಾರ್ಥನೆ ಜೊತೆಗೆ ಈ ಹಾಲನ್ನು ನೀವು ತೊಗೊಳ್ಳುವಾಗ ಇನ್ನೂ ಕಂಪ್ಲೀಟಾಗಿ ಬಂದು ನಿಮಗೆ ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆವಾಗ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ನಿದ್ದೆಯನ್ನು ನೀವು ಧಾರಾಳವಾಗಿ ಮಾಡ್ಬೋದು. ಇಲ್ಲ ನನಗೆ ಇನ್ನೂ ನಿದ್ದೆ ಬರೋದಕ್ಕೆ ಬೇರೆ ಏನಾದರೂ ಹೇಳಿ ಅಂತಂದರೆ ಬಿಸಿ ಹಾಲಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಕೂಡ ನೀವು ಹಾಲನ್ನು ಕುಡಿಯೋದ್ರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ಥರ ವಿಷಯಗಳನ್ನು ಮಾಡಿ. ಲೇಟ್ ನೈಟ್ ನಿದ್ದೆ ಮಾಡೋದು ತುಂಬ ತಪ್ಪು. ಊಟ ಆದಮೇಲೆ ಹಾಗೆ ಮಲಗೋದು ತುಂಬ ತಪ್ಪು. ನಡೆದೇನೆ ಮಲಗಬೇಕು. ಮತ್ತು ಮೊಬೈಲ್ ನೋಡಿಕೊಂಡೆ ನಿದ್ದೆ ಮಾಡಬಾರ್ದು. ಮೊಬೈಲ್ ನೋಡ್ತಾ ಆಮೇಲೆ ಫೋನ್ ಆಫ್ ಮಾಡಿ ಮಲಗೋದು, ಇದನ್ನು ಮಾಡಬಾರ್ದು. ತಪ್ಪದೆ ಮಲಗೋವಾಗ ಪಕ್ಕದಲ್ಲಿ ಒಂದು ಅರ್ಧ ಲೀಟ್ರಷ್ಟಾದರೂ ವಾಟ್ರ್ ಪಕ್ಕದಲ್ಲಿ ಇಟ್ಕೊಂಡು ಮೊಬೈಲನ್ನು ಒಂದು ಸ್ವಲ್ಪ ದೂರದಲ್ಲಿಟ್ಟು ಮಲ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಲೌಡ್ ಮ್ಯೂಸಿಕ್ಸು, ತುಂಬ ಭಯ ಹುಟ್ಟಿಸುವಂಥ ಮ್ಯೂಸಿಕ್ಸ್ನೆಲ್ಲನೂ ರಿಂಗ್ ಟೋನಾಗಿ ಇಟ್ಕೋಬೇಡಿ, ಪಕ್ಕದಲ್ಲಿ ಇಟ್ಕೊಳ್ಳಿ. ಈ ವೈಬ್ರೇಷನ್ನು, ಜಾಸ್ತಿ ವೈಬ್ರೇಷನ್ ಗುರ್ರ್ ಅಂತ ಸೌಂಡ್ ಬರುತ್ತೆ, ಅದೆಲ್ಲ ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ. ಮೈಲ್ಡ್ ಮ್ಯೂಸಿಕ್ ಇಟ್ಕೊಳ್ಳಿ. ಯಾರಾದರೂ ಫೋನ್ ಮಾಡಿದ್ರು ಕೂಡ ಪಿಕ್ ಮಾಡೋದಕ್ಕೆ ನೆಮ್ಮದಿಯಾಗಿರಬೇಕು ಆ ಸೌಂಡು, ಆ ರೀತಿ ಇಟ್ಕೊಳ್ಳಿ. ಯಾಕಂದರೆ ನಾವು ಕೇಳುವಂಥ ಪ್ರತಿಯೊಂದು ಸೌಂಡು, ನಾವು ಮಾತಾಡುವಂಥ ಪ್ರತಿಯೊಂದು ಮಾತು ಎಲ್ಲ ನಮಗೆ ವೈಬ್ರೇಷನ್ ಆಗಿ ಸೇರುತ್ತೆ. ಸೊ ಹಾಗಾಗಿ ಒಳ್ಳೆಯದನ್ನೇ ಮಾತಾಡಿ. ಮತ್ತು ನೈಟು ಮಲಗೋದಕ್ಕೂ ಮುಂಚೆ ಒಂದು 5ರಿಂದ 6-7 ನಿಮಿಷ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. ಇದು ನಿಮಗೂ ನಿಮ್ಮ ಬೇಬಿಗೂ ಆಕ್ಸಿಜನ್ ಲೆವೆಲನ್ನು ಇಂಪ್ರೂವ್ ಮಾಡುತ್ತೆ. ಸೊ ಎಕ್ಸಸೈಸ್ ಅಂತ ಬಂದಾಗ ಪ್ರೆಗ್ನೆನ್ಸಿ ಎಕ್ಸಸೈಸ್ಗಳು ನೀವು ಧಾರಾಳವಾಗಿ ಗೂಗಲಲ್ಲಿ ಟ್ರೈ ಮಾಡಿ, ಸಿಗುತ್ತೆ, ಮಾಡ್ಬೋದು. ಮತ್ತು ಬ್ರೀದಿಂಗ್ ಎಕ್ಸಸೈಸ್ಗೆ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ, ಅದು ನಾನು ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ಸೊ ಇಷ್ಟು ವಿಷಯ ನೀವು ಫಾಲೋ ಮಾಡ್ತಾ ಬನ್ನಿ. ಈ ಒಂದು ಮಧ್ಯೆ ಸ್ನಾನ ಅನ್ನೋದು ತುಂಬಾ ಮುಖ್ಯ. ನೀವು ಸಂಜೆ ಸ್ನಾನ ಮಾಡಿದ್ರು ಓಕೆ. ನಿದ್ದೆ ನಂಗೆ ಸರಿಯಾಗಿ ಬರ್ತಾಯಿಲ್ಲ, ನಾನು ಯಾವಾಗ ಸ್ನಾನ ಮಾಡಲಿ ಅಂತ ನೀವು ಕೇಳಿದ್ರೆ ಸಂಜೆ ಕೂಡ ಸ್ನಾನ ಮಾಡ್ಬೋದು. ಇಲ್ಲ ನಾನು ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆನೂ ಪೂಜೆ ಮಾಡೋದಕ್ಕೆ ಸ್ನಾನ ಮಾಡ್ಕೊಳ್ಳಿ. ಸಂಜೆ ಮೈಗೆ ಸ್ನಾನ ಮಾಡ್ಕೊಳ್ಳಿ ಬಿಸಿಯಾಗಿ. ಹೊಟ್ಟೆ ಮೇಲೆ ಯಾವುದೇ ಕಾರಣಕ್ಕೂ ಬಿಸಿ ನೀರನ್ನು ಹಾಕೋಬೇಡಿ. ವಾರ್ಮ್ ವಾಟರ್ ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ಬೆನ್ನಿಗೆ, ಸೊಂಟಕ್ಕೆ, ನಿಮಗೆಲ್ಲ ಪೇಯ್ನ್ ಇದೆಯೋ ಬಾಡಿ ಪೇಯ್ನ್, ಅಲ್ಲೆಲ್ಲ
ಬಿಸಿ ಬಿಸಿಯಾಗಿ ಸ್ನಾನ ಮಾಡ್ಬೋದು. ಸೊ ಇಷ್ಟು ವಿಷಯಗಳನ್ನು ಫಾಲೋ ಮಾಡಿ. ಡೈಲಿ ಸ್ನಾನ ಮಾಡೋದು ಮುಖ್ಯ. ತಲೆಗೆ ಸ್ನಾನ ಮಾಡಿದ್ರೆ ನಂಗೆ ತಲೆ ಭಾರ ಬರುತ್ತೆ ಅನ್ನೋರು ದಿನ ಬಿಟ್ಟು ದಿನ ತಲೆಗೆ ಮಾಡ್ಕೊಳ್ಳಿ, ಡೈಲಿ ಮೈಗೆ ಮಾಡ್ಕೊಳ್ಳಿ. ಹೈಜಿನಿಕ್ ಆಗಿರೋದು ತುಂಬಾ ಮುಖ್ಯ. ಮತ್ತು ಟೈಟ್ ಅಂಡರ್ವೇರ್ಸ್ಗಳನ್ನು ಬಂದು ಧರಿಸಬಾರ್ದು. ಇದು ನಿಮಗೆ ಏರ್ ಸರ್ಕ್ಯುಲೇಟರ್ನ ಬಂದು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನವೆ, ತುರ್ಕೆ, ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಹಿಂಸೆ ಆಗೋದು ಈ ಥರ ಎಲ್ಲನೂ ಆಗುತ್ತೆ. ಪ್ರತಿ ಸತಿ ಟಾಯ್ಲೆಟ್ ಯೂಸ್ ಮಾಡಿದಾಗ ಅಂದರೆ ಯೂರಿನ್ ಮಾಡಿಬಿಟ್ಟು ಬಂದ ಮೇಲೆ ನೀಟಾಗಿ ವಾರ್ಮ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ನಿಮಗೆ ಅಂತಲೇ ಒಂದು ಸಪ್ರೇಟ್ ಕ್ಲಾತ್ ಇಟ್ಕೊಂಡು ಅದರಿಂದ ಒರೆಸ್ಕೊಳ್ಳಿ. ನಿಮ್ಮ ವಜೈನ ಪಾರ್ಟನ್ನು ಒರೆಸಿ ಆಮೇಲೆ ನೀವು ಅಂಡರ್ವೇರನ್ನು ಬಂದು ಹಾಕ್ಕೋಬೇಕು. ಆವಾಗ ಡ್ರೈನೆಸ್ ಆಗಿರುತ್ತೆ, ಆರಾಮಾಗಿರುತ್ತೆ. ನೀವು ಯೂರಿನ್ ಮಾಡಿ ನೀರು ಹಾಕ್ಕೊಂಡು ಒರೆಸ್ಕೊಳ್ದೆ ಹಾಗೆ ವೆಟ್ಟಿಂದಾನೇ ನೀವು ಒಂದು ಅಂಡರ್ವೇರ್ನ ಹಾಕ್ಕೊಂಡಾಗ ಅಂಡರ್ವೇರೆಲ್ಲ ವೆಟ್ ಆಗುತ್ತೆ. ಅಲ್ಲಿ ಗಾಳಿ ಚೆನ್ನಾಗಿ ಓಡಾಟ ಇಲ್ಲದೆ ಇರೋ ಕಾರಣಕ್ಕೆ ನಿಮಗೆ ಪ್ರೈವೇಟ್ ಪಾರ್ಟ್ ಎಲ್ಲನೂ ಕೆಲವು ಸಮಯದಲ್ಲಿ ಸೆಕೆ ಇದ್ದಾಗ, ನೀವು ಒಂದೇ ಕಡೆ ಕೂತಿದ್ದಾಗ ಇದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಆ ಟೈಮಲ್ಲಿ ನವೆ, ತುರ್ಕೆ, ಗುಳ್ಳೆಗಳು ಬರೋದು, ಇನ್ಫೆಕ್ಷನ್ಸ್ ಆಗೋದು ಖಂಡಿತ ಆಗುತ್ತೆ. ನಿಮಗೆ ಅಂತಲೇ ಸಪ್ರೇಟಾಗಿ ಬಟ್ಟೆ ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡಿ. ಆ ಬಟ್ಟೆಯನ್ನು 3 ದಿವಸಕ್ಕೆ ಒಂದ್ಸತಿ ಬಿಸಿನೀರಲ್ಲಿ ವಾಶ್ ಮಾಡಿ ಒಣಗಾಕಿ. ಜಾಸ್ತಿ ಸೋಪ್ ಹಾಕಿ ನಿಮ್ಮ ಒಂದು ಇಂಟಿಮೇಟ್ ಅಂದರೆ ನಿಮ್ಮ ಒಂದು ಪ್ರೈವೇಟ್ ಪಾರ್ಟ್ಸನ್ನು ಬಂದು ವಾಶ್ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ವಾರ್ಮ್ ವಾಟ್ರೇ ಸಾಕೋದಕ್ಕೆ. ಸೋಪ್ ಹಾಕೋದಾಗಲಿ ಇಲ್ಲ ವಿ ವಾಶ್ ಅದು ಇದು ಇಂಥ ಇಂಟಿಮೇಟ್ ವಾಶ್ಗಳು ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡಿದೆ ನೀವು ರೆಗ್ಯುಲರಾಗಿ ನಾರ್ಮಲ್ ವಾಟ್ರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಕೂಡ ವಾಶ್ ಮಾಡ್ಕೋಬೋದು. ಸ್ನಾನ ಮಾಡೋವಾಗ ತಪ್ಪದೆ ಒಂದು ಚೂರು ಉಪ್ಪು, ಒಂದು ಚೂರು ಅರಿಶಿನ ಪುಡಿ ಹಾಕ್ಕೊಂಡು ಸ್ನಾನ ಮಾಡಿ. ಇದು ನಿಮಗೆ ದೃಷ್ಟಿಯನ್ನು, ನೆಗೆಟಿವಿಟಿಯನ್ನು ತೆಗೆದುಹಾಕುತ್ತೆ. ಒಂಚೂರು ಕರ್ಪೂರವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಆರ ಕ್ಲೀನ್ ಆಗುತ್ತೆ. ಸೊ ಇಷ್ಟು ವಿಷಯ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಯಲ್ಲಿ ಒಂದು ಹೆಲ್ದಿ ರುಟೀನ್ ಆಗಿರುತ್ತೆ. ಕೆಲವೊಂದು ಮಿಸ್ಟೇಕ್ಸ್ ನಮ್ಗೆ ಗೊತ್ತಿಲ್ಲದೆ ಮಾಡ್ತೀವಲ್ಲ, ಸೊ ಹಾಗಾಗಿ ಅದನ್ನು ನೀವು ತಡೆಗಟ್ಕೊಳ್ಳಿ. ಫುಡ್ ವಿಷಯದಲ್ಲಿ ಆದಷ್ಟು ತಂಗ್ಳನ್ನವನ್ನು ಬಂದು ಅವಾಯ್ಡ್ ಮಾಡಿ. ಈ ಮೆಂತ್ಯ, ಈ ಎಳ್ಳು ಮತ್ತು ಬಂದು ನೀವು ಫ್ರಿಜ್ಜಲ್ಲಿ ಫ್ರೀಸ್ ಆಗಿರುವಂತಹ ಒಂದು ಐಟಮ್ಸ್, ಅದು ಫುಡ್ ಐಟಮ್ಸ್ ಯಾವುದೇ ಆಗಿರಲಿ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಒಂದು ವೇಳೆ ಚಿಕನ್ ಸಾರು ನಾನು ನೈಟದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಬೆಳಗ್ಗೆ ತಿನ್ಬೋದು ಅಂದರೆ ತಿನ್ನಬಾರ್ದು. ಆದಷ್ಟು ಅವತ್ತಿನ ದಿನ ಮಾಡಿ ಅವತ್ತೇ ಕ್ಲೀನ್ ಮಾಡಿ ಪಾತ್ರೆ ವಾಶ್ ಮಾಡಿ. ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಟು ತಿನ್ನೋದು ಫುಡ್ ಪಾಯ್ಸನಿಂಗಿಗೆ ಕಾರಣ ಆಗುತ್ತೆ. ಫ್ರಿಜ್ಜಲ್ಲಿ ಎತ್ತಿಟ್ರೆ ಮಾತ್ರಕ್ಕೆ ಅದು ಬ್ಯಾಕ್ಟೀರಿಯಾ ಫಾರ್ಮ್ ಆಗಲ್ಲ ಅಂತಲ್ಲ, ಖಂಡಿತವಾಗ್ಲೂ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿರುತ್ತೆ. ತಂಗ್ಳು ಬೇಕ್ರಿ ಐಟಮ್ಸು ಫ್ರಿಜ್ಜಲ್ಲಿಟ್ಟು ತಿನ್ನೋದು ದಯವಿಟ್ಟು ಮಾಡಬೇಡಿ. ಆ ಕೆಲಸಗಳನ್ನ ಆದಷ್ಟು ಕೋಲ್ಡ್ ವಾಟರ್, ತುಂಬ ತಣ್ಣಗೆ ನೀರು ಕುಡಿಬೇಡಿ, ಫ್ರಿಜ್ಜಲ್ಲಿಟ್ಟು ಕುಡಿಬೇಡಿ. ತುಂಬ ಬಿಸಿನೂ ಬೇಡ. ನಾವು ತುಂಬ ಬಿಸಿ ಅಥವಾ ತಣ್ಣಗೆ ಮಾಡುವಾಗ ಖಂಡಿತವಾಗ್ಲೂ ಹೆಲ್ತ್ ಹಾಳಾಗುತ್ತೆ. ವಾರ್ಮ್ ವಾಟ್ರ್ ಇರಲಿ, ಇಲ್ಲ ನಾರ್ಮಲ್ ಕೋಲ್ಡ್ ವಾಟ್ರು, ಅಂದರೆ ನಾರ್ಮಲ್ ವಾರ್ಮ್ ವಾಟ್ರು ಏನು ನಮ್ಮ ಮನೆ ರೂಮ್ ಟೆಂಪ್ರೇಚರಲ್ಲಿರುತ್ತೋ ಆ ನೀರನ್ನು ಕುಡೀರಿ. ಫ್ರಿಜ್ಜಲ್ಲಿಟ್ಟು ತುಂಬ ಕುದಿಸಿ, ಅಟ್ಲೀಸ್ಟ್ ಕುದಿಸಿದ್ದೀರಂದರೆ ಆರಿಸಿ ಲೈಟಾಗಿ ಬೆಚ್ಚಗೆ ಕುಡೀರಿ. ಸೊ ಈ ವಿಡಿಯೋ ಕಂಪ್ಲೀಟ್ ಗೈಡ್ ಆಗಿರುತ್ತೆ ಅಂತ ಅನ್ಕೋತೀನಿ, ಯಾಕಂದರೆ ತುಂಬ ಜನ ಗೊತ್ತಿಲ್ಲದೆ ಮಾಡುವಂಥ ಮಿಸ್ಟೇಕ್ಸ್ ಅಲ್ಲ. ಓಕೆ ಫ್ರೆಂಡ್ಸ್, ತಿದ್ದುಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.